ಹಾಸನದಲ್ಲಿ ಕಾಂಗ್ರೆಸ್ಗೆ ಈ ಬಾರಿ ಒಂದಷ್ಟು ಅನುಕೂಲ. ಅದೇನು ಅಂದರೆ JDS BJP ನಡುವಿನ ಕಿತ್ತಾಟ ಕಾಂಗ್ರೆಸ್ಗೆ ಅನುಕೂಲ ಅನ್ನೋ ಚರ್ಚೆಗಳಿತ್ತು. ಇದೆ ಈಗಲೂ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರೀತಮ್ ಗೌಡ, ಸಿಮೆಂಟ್ ಮಂಜು, ಬೇಲೂರು ಸುರೇಶ್ ಇವ್ರು ಯಾರು ಸಪೋರ್ಟ್ ಮಾಡಲ್ಲ, ಅವ್ರು ಎಗನೆಸ್ಟ್ ಮಾಡ್ತಾರೆ. ಬಿಕಾಸ್ ಅಲ್ಲಿ JDS ವಿರುದ್ಧದ ಲೆಕ್ಕಾಚಾರ ಇದೆ ಅನ್ನೋದು ಇರ್ತಕ್ಕಂಥ ವಿಚಾರ. ಅದು ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ. ಬಿಕಾಸ್ ಆಫ್ ಕಾಂಗ್ರೆಸ್ ರಾಜ್ಯ ಸರ್ಕಾರ ಇದೆ. ಶ್ರೇಯಸ್ ಪಟೇಲ್ ಆದರೆ ಅಲ್ಲಿ ಸ್ವಲ್ಪದ್ರಲ್ಲಿ ಸೋತಿದ್ದಾರೆ ರೇವಣ್ಣ ವಿರುದ್ಧ, ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ಚರ್ಚೆಗಳು ಭಾಳ ಇದೆ. ಹೀಗಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಮನೆಯೊಂದು 2-3 ಬಾಗಿಲು ಥರ ಆಗಿದೆ. ಉಸ್ತುವಾರಿ ಸಚಿವ KN ರಾಜಣ್ಣ ಡೋಂಟ್ ಕೇರ್ ಕಲ್ಚರ್, ಯಾರಿಗೂ ಕೇರ್ ಮಾಡಲ್ಲ. ಆದರೆ ಅದೇ ರಾಜಣ್ಣ BJPಯನ್ನು ನಾವು 40% ಅಂತಿದ್ವಿ, ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅದನ್ನು ಮೀರಿ ಹೋಗ್ತಾ ಇದೆ ಹಾಸನದಲ್ಲಿ ಅಂತ ಮಾಜಿ ಸಚಿವ ಗಂಡಸಿ ಶಿವರಾಮ್ ಬಹಿರಂಗವಾಗಿ ಆರೋಪ ಮಾಡೋದ್ರ ಮೂಲಕ ಹಾಸನದಲ್ಲಿ ಶಿವಲಿಂಗೇಗೌಡ ಸೇರಿದಂತೆ ರಾಜಣ್ಣ ಇವರೆಲ್ಲರೂ ಈ 40% ಮೀರಿದ ವ್ಯವಹಾರ ಮಾಡೋಕೆ ಹೊರಟವ್ರೆ ಅಂತ ಆರೋಪ ಮಾಡಿದ್ರು. ಇದು ದೊಡ್ಡ ಮಟ್ಟಿಗಿನ ಡ್ಯಾಮೇಜ್. ಯಾಕೆ ಅಂದರೆ ಶಿವಲಿಂಗೇಗೌಡ ರಾಜಣ್ಣ ಎಲ್ಲ ಈ ಶ್ರೇಯಸ್ ಪಟೇಲ್ ಪರವಾಗಿ ಒಂದು ಲಾಬಿಯನ್ನು ಮಾಡ್ತಾರು. ಗಂಡಸಿ ಶಿವರಾಮ್ ನಾನು ಆಸ್ಪಿರೆಂಟ್ ಇದ್ದೀನಿ, ನನಗೂ ಬೇಕು ಅನ್ನೋದಿತ್ತು. ಆದರೆ ಗಂಡಸಿ ಶಿವರಾಮ್ ಅವ್ರ ಬಗ್ಗೆ ಶಿವಲಿಂಗೇಗೌಡರು ಬೇಕಾಬಿಟ್ಟಿ ಅನ್ನೋದಕ್ಕಿಂತ ಒಂದು ರೀತಿ ಉಡಾಫೆ ಮಾತುಗಳನ್ನ ಆಡ್ತಾಯಿದ್ರು ಅನ್ನೋದು ಚರ್ಚೆ. ಜೊತೆಗೆ ರಾಜಣ್ಣ ಅದ್ಯಾವ ಶಿವರಾಮ್ ಅನ್ನೋ ರೀತಿಯೆಲ್ಲ ಮಾತಾಡ್ಬಿಟ್ರು ಗಂಡಸಿ ಶಿವರಾಮ್ ಅವ್ರ ಬಗ್ಗೆ. ಯಾಕೆಂದರೆ ರಾಜಣ್ಣ ಕಾಂಗ್ರೆಸ್ಸಿಗೆ ಬರುವ ಮುನ್ನವೇ ಗಂಡಸಿ ಶಿವರಾಮ್ ಕಾಂಗ್ರೆಸ್ಸಲ್ಲಿ 3 ಬಾರಿ ಗೆದ್ದು SM ಕೃಷ್ಣ ಅವಧಿಯಲ್ಲಿ ಸಚಿವರಾಗಿದ್ದವರು ಆ ಸರ್ಕಾರದಲ್ಲಿ. ಗಂಡಸಿ ಶಿವರಾಮ್ ಅಂಡ್ ಮೈತ್ರಿ ಸರ್ಕಾರದಲ್ಲಿ ಆಗಿದ್ರು ಅನ್ಕೋತೀನಿ. ಜೊತೆಗೆ ಸೀನಿಯರ್ ಕಾಂಗ್ರೆಸ್ಸಿಗ ಅವ್ರು ಪಕ್ಷಾಂತರ ಮಾಡಲಿಲ್ಲ. ರಾಜಣ್ಣ ಪಕ್ಷಾಂತರ ಮಾಡವ್ರೆ, ಶಿವಲಿಂಗೇಗೌಡರು ಪಕ್ಷಾಂತರ ಮಾಡವ್ರೆ. ಆದರೆ ಗಂಡಸಿ ಶಿವರಾಮ್ ಕಾಂಗ್ರೆಸ್ ಪಕ್ಷಕ್ಕಾಗಿ ನಿಯತ್ತಾಗಿ ಬಂದವ್ರೆ. ಅಟ್ ದಿ ಸೇಮ್ ಟೈಮ್ ಪುಟ್ಟಸ್ವಾಮಿಗೌಡರು ಅವರ ಮೊಮ್ಮಗ ಶ್ರೇಯಸ್ ಅವರು ಅಷ್ಟೇ. ಬಟ್ ಈ ಶ್ರೇಯಸ್ ವರ್ಸಸ್ ಗಂಡಸಿ ಶಿವರಾಮ್ ನಡುವಿನ ಟಿಕೆಟ್ ಕಾಳಗದಲ್ಲಿ ಕಾಂಗ್ರೆಸ್ನ ಜಗಳ ಬೀದಿಗೆ ಬಂದಿದೆ ಅಂತ ಅನ್ಬೋದು. ಬಟ್ ಕಾಂಗ್ರೆಸ್ಗೆ ಸಹಜವಾದಿ ಕೆಲವರು JDS ಅವರು ಹೇಳ್ತಾರೆ, ಇಲ್ಲ ಪ್ರಜ್ವಲ್ ಗೀಸರ್ ಭಾಳ ಟಫ್ ಇದೆ, ಈಸಿ ಇಲ್ಲ ಅನ್ನೋದು. ನಾನು ಆಗಲೇ ಹೇಳಿದೆ, ಅವ್ರದ್ದು ಈ ಹಿಂದೆ ಮಾತಾಡಿದಾಗಲೂ ಭಾಳಷ್ಟು ಬಾರಿ ಭವಾನಿ ರೇವಣ್ಣ ಅವರ ಕಾರದ ಗಲಾಟೆ ಮತ್ತು ಬೇರೆ ಬೇರೆ ಗಲಾಟೆಗಳೆಲ್ಲವೂ ಕೂಡ ಕಳೆದ ಚುನಾವಣೆಗಿಂತ ನೆಗೆಟಿವ್ ಅಂಶಗಳು ಜಾಸ್ತಿ ಇದೆ ಪ್ರಜ್ವಲ್ ಮೇಲೆ ಅನ್ನೋ ಚರ್ಚೆ ಭಾಳ ಆಯಿತು. ಡಾಕ್ಟರ್ ಮಂಜುನಾಥ್ ಆಗ್ತಾರಂತೆ, ಈಗಲೂ ಅಂತೆ ಕಂತೆಗಳು ಜಾಸ್ತಿ ನಡೀತಿದೆ ರಾಜಕಾರಣದಲ್ಲಿ. ಇದು ಕಾಂಗ್ರೆಸ್ಗೆ ಪೂರಕ ಲಾಭ ಆಗುತ್ತೆ ಅನ್ನೋ ಸನ್ನಿವೇಶದ ನಡುವೆ ಕಾಂಗ್ರೆಸ್ನ ಈ ಆದಿ ರಂಪಾಟ ಬೀದಿ ರಂಪಾಟ ಒಂದು ರೀತಿ ಹಿನ್ನಡೆ ಆಗ್ತಿದೆ ಅನ್ನೋ ಚರ್ಚೆಗಳಿದೆ. ಬಟ್ ಇದನ್ನು ಎಷ್ಟು ಮಟ್ಟಿಗೆ ಎಷ್ಟು ಬೇಗ ಸಾಲ್ವ್ ಮಾಡ್ಕೋತಾರೆ ಕಾಂಗ್ರೆಸ್ಸಲ್ಲಿ ಅಂತ ನೋಡಬೇಕು. ಬಟ್ ಟಿಕೆಟ್ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಆದರೆ ಶ್ರೇಯಸ್ ಪಟೇಲ್ ಫಿಕ್ಸ್. ಪ್ರಜ್ವಲ್ ರೇವಣ್ಣ ಹೊರತುಪಡಿಸಿ ಬೇರೆ ಯಾರಾದರೆ JDS BJPಯಿಂದ ಇಲ್ಲಿ ಕ್ಯಾಂಡಿಡೇಟ್ ಆಚೆ ಈಚೆ ಆಗ್ಬೋದು ಅನ್ನೋ ಚರ್ಚೆಗಳಿದೆ. ಬಟ್ ಅದೆಷ್ಟು ಮಟ್ಟಿಗೆ ಅಲ್ಲಿ ಜನ ಬದಲಾವಣೆಗೆ ಸಪೋರ್ಟ್ ಮಾಡ್ತಾರೆ ಗೊತ್ತಿಲ್ಲ. ಹಾಸನ ರಾಜಕಾರಣ ಅಂತೂ JDSಲ್ಲೂ ಒಂದಷ್ಟು ಗೊಂದಲ, JDS BJPಯಲ್ಲಿ ಗೊಂದಲ, ಕಾಂಗ್ರೆಸ್ಸಲ್ಲೂ ಗದ್ದಲ ಇದಿದೆ. ನಿಮ್ಮ ಪ್ರಕಾರ ಈ ಸರಿ ಹಾಸನ ಲೋಕಸಭಾ ಕ್ಷೇತ್ರ ಯಾರ ಮಡಿಲಿಗೆ ಸೇರುತ್ತೆ? JDS BJP ಮೈತ್ರಿಕೂಟಕ್ಕೆ ಅಥವಾ ಕಾಂಗ್ರೆಸ್ಗೆ? ಕಾಂಗ್ರೆಸ್ಸಿಂದ ಪ್ರಜ್ವಲ್ JDSಯಿಂದ ಪ್ರಜ್ವಲ್ ರೇವಣ್ಣ ಕ್ಯಾಂಡಿಡೇಟ್ ಆದರೆ ಕಾಂಗ್ರೆಸ್ಸಿಂದ ಯಾರ ಅಭ್ಯರ್ಥಿ ಆದರೆ ಸೂಕ್ತ? ಶ್ರೇಯಸ್ ಪಟೇಲ, ಬಾಗೂರು ಮಂಜೇಗೌಡರ, ಗಂಡಸಿ ಶಿವರಾಮ ಯಾರಾದರೆ ಸೂಕ್ತ? ತಮ್ಮ ಒಪಿನಿಯನ್ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಾಗಬೇಕು ಪ್ರಧಾನಿ? ನರೇಂದ್ರ ಮೋದಿಯವರ, ರಾಹುಲ್ ಗಾಂಧಿಯವರ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.